ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಸುಧಾರಿಸ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಪರಿಹಾರವನ್ನು ತಿಳಿಸ್ತೇನೆ. ಆ ಪರಿಹಾರವನ್ನು ಎಲ್ಲರೂ ಮಾಡಿ ನಿಮಗೆ ಒಂದೇ ದಿನದಲ್ಲಿ ಆ ಪರಿಹಾರದ ಜೊತೆ ನಿಮಗೆ ಆ ಪರಿಹಾರ ಯಾವ ರೀತಿ ನಮಗೆ ವರ್ಕ್ ಆಯಿತು ಅಂತ ನೀವೇ ಕಾಮೆಂಟ್ ಮಾಡ್ತೀರಾ. 100% ಇದು ವರ್ಕ್ ಆಗುತ್ತೆ ಖಂಡಿತವಾಗಿ. ಎಲ್ಲರೂ ಏನಾದ್ರು ಸಾಲ ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಅಂದರೆ, ಅಥವಾ ಹಣದಿಂದ ನಿಮಗೆ ತುಂಬ ಹಣದ ಕೊರತೆ ತುಂಬ ಇದೆ, ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ, ಬಡವರಾಗಿದ್ದೀವಿ ಅಂತ ಅನ್ನೋರು, ಎಷ್ಟೇ ದುಡಿದ್ರೂ ಕೈಗೆ ಹತ್ತಿತ್ತಿಲ್ಲ ಅನ್ನೋರಿಗೆ ಇದು ಸುಲಭವಾದ ಮಾರ್ಗ. ಬಿಳಿ ಎಕ್ಕದ ಗಿಡ ಅಂದರೆ ಸಾಮಾನ್ಯವಲ್ಲ. ಧನಲಕ್ಷ್ಮಿಯನ್ನು ಆಕರ್ಷಿಸುವ ಯಕ್ಷಿಣಿ ವಾಸ ಮಾಡುತ್ತಾಳೆ. ಇದು ಹಣದ ಮ್ಯಾಗ್ನೆಟ್ ಇದ್ದ ಹಾಗೆ. ಶುಕ್ರವಾರ ಅಥವಾ ಭಾನುವಾರ ಸಂಜೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ, ಒಂದು ನಾಣ್ಯವನ್ನು ಹಾಕಿ ಬಿಳಿ ಸಿಹಿ ಪದಾರ್ಥ ತಗೊಳ್ಳಿ. 5 ವಸ್ತುಗಳನ್ನು ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಇಟ್ಟು ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗಲಿ ಎಂದು ಪ್ರಾರ್ಥನೆ ಮಾಡಿ. ಇದು 40 ದಿನದ ಪೂಜೆಯಲ್ಲ, ಕೇವಲ ಒಂದೇ ಒಂದು ಬಾರಿ ಮಾಡಿದರೆ ಸಾಕು. ಕೆಲವೇ ಗಂಟೆಗಳಲ್ಲಿ ಇದರ ಪರಿಣಾಮವನ್ನು ನೀವೇ ಕಣ್ಣಾರ ಕಾಣುತ್ತೀರಿ. ಈಗ ಎಲೆಗಳ ಮತ್ತು ಇನ್ನೊಂದು ಪರಿಹಾರನೂ ಸಹ ನಾನು ಹೇಳ್ತೇನೆ. ಒಂದು ಬೌಲಲ್ಲಿ ಸಕ್ಕರೆ ತಗೊಳ್ಳಿ, ಅದಕ್ಕೆ 7 ಏಲಕ್ಕಿ, 7 ಕಾಯಿನು, ಯಾವ ಕಾಯಿನ್ ಆದರೂ ಆಗಿರ್ಬೋದು, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಕಾಯಿನ್, ಯಾವುದಾದ್ರೂ 7 ಕಾಯಿನ್ಗಳನ್ನು ಹಾಕಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ. ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಅಂತ ಹೇಳಿ ಮನಸ್ಸಲ್ಲೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಅದನ್ನು 3 ತಿಂಗಳು ಇಟ್ಟು ಪೂಜೆ ಮಾಡಿ. ಅಲ್ಲೇ ಇಟ್ಟು 3 ತಿಂಗಳು ಮುಗ್ದು ಪೂಜೆ ಎಲ್ಲ ಮುಗಿದ ಮೇಲೆ ಸಕ್ಕರೆಯನ್ನು ನೀವು ಮನೆಗೆ ಬಳಸ್ಕೋಬೋದು. ಕಾಯಿನನ್ನು ನೀವೇನು ಮಾಡ್ಬೋದು ಅಂದರೆ ಪ್ಯಾಕೆಟಲ್ಲಿ ಅಥವಾ ಬೀರು ತಿಜೋರಿಯಲ್ಲಿ ಇಟ್ಕೋಬೋದು. ಮತ್ತು ಇದನ್ನು ಏನು ಮಾಡ್ತೀರಾ ಅಂತ ಅಂದರೆ ಬೀರು ತಿಜೋರಿಯಲ್ಲಿ ಇಟ್ಟು ಮತ್ತು ಏಲಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಸಹ ನಿಮ್ಮ ಪರ್ಸ್ನಲ್ಲಿ ಇಡಿ. ಖಂಡಿತವಾಗ್ಲೂ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಮತ್ತು ಇನ್ನೊಂದು, ಈ ಮಂತ್ರವನ್ನು ಸಹ ಹೇಳಿ, ಅಷ್ಟಲಕ್ಷ್ಮಿ ಕುಬೇರ ಮಂತ್ರ ಹೇಳ್ಬಿಟ್ಟು ಈ ಮಂತ್ರವನ್ನು ಡೈಲಿ 3 ಸತಿ ಪಠಿಸೋದ್ರಿಂದ ಅಥವಾ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸುತ್ತೆ ಅಂತ ಹೇಳ್ತೇನೆ. ಮಂತ್ರ ಹೇಳ್ತೇನೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹಧನಂ ಪುರಯ ನಮಃ. ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಈಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹಧನಂ ಪುರಯ ನಮಃ. ಈ ಮಂತ್ರವನ್ನು ಡೈಲಿ 3 ಸತಿ ಹೇಳಿ ಅಥವಾ 3 ಸತಿ ಕೇಳಿಸ್ಕೊಳ್ಳೋದ್ರಿಂದನೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಈಗ 7 ಎಳ್ಳೆಣ್ಣೆ ಶನಿದೋಷ ನಿವಾರಣೆ ಮಾಡುತ್ತದೆ. ತುಪ್ಪ ಹಾಕಿ ದೀಪ ಹಚ್ಚಿದರೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ. ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಶತ್ರುಕಾಟ ನಿವಾರಣೆಯಾಗುತ್ತದೆ. ಇಪ್ಪೆ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗುತ್ತಾಳೆ. ಹರಳೆಣ್ಣೆ ಹಾಕಿ ದೀಪ ಹಚ್ಚಿದರೆ ಕುಲದೇವತೆ ಕೃಪೆಗೆ ಪಾತ್ರರಾಗುತ್ತೇವೆ. ಬೇವಿನ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಶಕ್ತಿ ದೇವತೆಯ ಆಶೀರ್ವಾದಕ್ಕೆ ಸಿಗುತ್ತದೆ. ಮಲ್ಲಿಗೆ ಎಣ್ಣೆ ಮನೆಯಲ್ಲಿ ಶಾಂತಿ ನೆಲೆಸಲು ಉಪಯೋಗವಾಗುತ್ತದೆ. ದೀಪ ಮತ್ತು ದೇವರ ಮಹತ್ವದ ಬಗ್ಗೆ ತಿಳ್ಕೊಂಡ್ರಲ್ಲ, ಈಗ ನಾನು ಒಂದು 5 ಎಲೆಗಳ ಮಹತ್ವವನ್ನು ಸಹ ತಿಳಿಸ್ತೇನೆ. ಖಂಡಿತವಾಗ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಬಿಲ್ವಪತ್ರೆ ಪರಶಿವನಿಗೆ ಈ ಎಲೆ ತುಂಬ ಪ್ರಿಯವಾದದ್ದು. 3 ಎಲೆಗಳು ಶಿವನ 3 ಕಣ್ಣುಗಳಿದ್ದ ಹಾಗೆ. ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿಯನ್ನು ತುಂಬುತ್ತದೆ. ತುಳಸಿ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದವಳು. ಭಕ್ತಿಯಿಂದ ಪೂಜಿಸಿ ಅರ್ಪಿಸಿದರೆ ಪಾವಿತ್ರ್ಯತೆ ಮತ್ತು ನೆಮ್ಮದಿ ಸಿಗುತ್ತದೆ. ವೀಳ್ಯದೆಲೆ ನಮ್ಮ ಸಂಪ್ರದಾಯ ಹಾಗೂ ಗೌರವದ ದೊಡ್ಡ ಸಂಕೇತ. ಯಾವುದೇ ಪೂಜೆಗಾಗಿ ವಿಶೇಷ ಸ್ಥಾನವಿದೆ. ನಿಮ್ಮ ನೈಜ ಭಕ್ತಿಯನ್ನು ನೇರವಾಗಿ ದೇವರಿಗೆ ತಲುಪಿಸುತ್ತದೆ. ಬಾಳೆದೆಲೆ ಸಕಲ ಸಂಪತ್ತು ಶುಭ ಕಾರ್ಯಗಳ ಸಂಕೇತ. ಬಾಳೆ ಎಲೆ ಮೇಲೆ ಪ್ರೀತಿಯಿಂದ ಬಡಿಸಿದರೆ ಅದು ದೇವರ ಪ್ರಸಾದವಾಗುತ್ತದೆ. ಮಾವಿನ ಎಲೆ ಹಬ್ಬ ಹರಿದಿನಗಳಲ್ಲಿ ಶುಭದ ಸಂಕೇತ. ತೋರಣವಾಗಿ ಕಟ್ಟಿದರೆ ಮನೆಗೆ ಸಂತೋಷ, ನೆಮ್ಮದಿ, ಐಶ್ವರ್ಯಗಳನ್ನು ತಂದುಕೊಡುತ್ತದೆ.
ಬೇವಿನ ಎಲೆ ರಕ್ಷಣೆ. ಈ ಎಲೆಯ ಹುಟ್ಟುಗುಣ ನಿಮ್ಮ ಎಲ್ಲ ಕೆಟ್ಟ ಶಕ್ತಿಗಳನ್ನು ದೂರವಾಗುತ್ತೆ. ನಿಮ್ಮ ಕುಟುಂಬಕ್ಕೆ ಸದಾ ಒಳಿತನ್ನು ಮತ್ತು ಆರೋಗ್ಯ ನೆಮ್ಮದಿಯನ್ನು ಪಾಲಿಸುತ್ತದೆ. ಈ ಎಲೆಗಳ ಬಗ್ಗೆನೂ ತಿಳ್ಕೊಂಡ್ರಲ್ಲ. ನಿಮಗೆ ನನ್ನ ವಿಡಿಯೋಗಳು ಇಷ್ಟವಾದಲ್ಲಿ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.